ನಮಸ್ಕಾರ, ನಾನು ಅರ್ಪಿತಾ. ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ಅಕ್ರಮ ಜೂಜಾಟಕ್ಕೆ ಬೆಳಗಾವಿಯಲ್ಲಿ ಬ್ರೇಕ್. ಜೂಜಾಟ ಹಾಗೂ ಬೆಟ್ಟಿಂಗ್ ಸೇರಿದಂತೆ ಅಕ್ರಮ ಚಟುವಟಿಕೆಗಳ ವಿರುದ್ಧ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಈ ಕುರಿತು ಎಸ್ಪಿ ನೀಡಿದ ಎಚ್ಚರಿಕೆ ಇಲ್ಲಿದೆ. ಹೋಗಿ ನಿಲ್ಲಿಸ್ತೀನಿ ನಾನು. ಯಾವುದೇ ಕಾರಣಕ್ಕೂ ಜೂಜಾಟ, ಗ್ಯಾಂಬ್ಲಿಂಗ್, ಇಲ್ಲಿ ಬುಕ್ಕಿ ಇಟ್ಕೊಂಡು ಮಾಡೋದು ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ. ನೀವು ಮಾಹಿತಿ ಕೊಡ್ತೀರಂದರೆ ಕ್ರಮ ಕೈಗೊಂಡಿಲ್ಲ ಅಂದರೆ ನಮ್ಮ ಆಫೀಸರ್ ನಾನು ಬರ್ತೀನಿ, ನಾನು ರೈಡ್ ಮಾಡ್ತೀನಿ, ಆಫೀಸರನ್ನು ಮನೆಗೆ ಕಳಿಸ್ತೀನಿ. ಸುಮಾರು ಕ್ಲಬ್ ಇದೆ, ಹಂಡ್ರೆಡ್ಸ್ ಆಫ್ ಕ್ಲಬ್ಸ್ ಇದೆ, ಹಂಡ್ರೆಡ್ಸ್ ಆಫ್ ಕ್ಲಬ್. ಉದಾಹರಣೆಗೆ ಈಗ ನಾವು ಬೈಲೊಂಗಲಿಗೆ ನಾನೇ ಕೂಡ ಹೋಗಿದೆ, ಸ್ಟೇಷನ್ ಆಪೋಸಿಟಲ್ಲೇ ಇದೆ. ದೇ ಆರ್ ಹ್ಯಾವಿಂಗ್ ಟೆನ್ನಿಸ್ ಕೋರ್ಟ್ ಇದೆ, ಬ್ಯಾಡ್ಮಿಂಟನ್ ಇದೆ, ಎವ್ರಿಥಿಂಗ್ ದೇ ಆರ್ ಹ್ಯಾವಿಂಗ್. ಇಟ್ ಇಸ್ ಅ ಪ್ರಾಪರ್ ಸೋಷಿಯಲ್ ಕ್ಲಬ್. ಇನ್ ದ ನೇಮ್ ಆಫ್ ಬ್ಯಾನಿಂಗ್ ಥಿಂಗ್ಸ್, ಜೆನ್ಯೂನ್ ಆಗಿರೋದನ್ನು ನಾವು ಬ್ಯಾನ್ ಮಾಡಬಾರ್ದು. ಈಗ ಆಫೀಸರ್ಸ್ ಕ್ಲಬ್ ನಮ್ಮ ಬೆಳಗಾವಿಯಲ್ಲೇ ಇದೆ, ಇಂಥಾಗ ಭಾಳಷ್ಟು ಕ್ಲಬ್ ಇದೆ. ಜೆನ್ಯೂನ್ ಆಗಿ ಮಾಡುವವರಕ್ಕೋ ಇಸ್ಪೀಟ್ ಮಾಡುವವರಕ್ಕೋ 100% ವ್ಯತ್ಯಾಸ ನಮಗೆ ಗೊತ್ತಾಗುತ್ತದೆ. ಅವರ ಉದ್ದೇಶ ಏನಿರ್ತದೆ, 4 ಟೇಬಲ್ ಇಟ್ಕೊಂಡು ಬುಕ್ಕಿ ಇಟ್ಕೊಂಡು ಇಂಟ್ರೆಸ್ಟ್ ಕೊಟ್ಕೊಂಡು ಇದು ಮಾಡುವವರಿಗೆ ಅವಕಾಶ ಇಲ್ಲ. ಒಂದು ವೇಳೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಇರ್ತಂದ್ರೆ ನೀವು KSP ಅಪ್ಪಲ್ಲೇ ಆಗ್ತೀರಂದ್ರೆ 100% ನಾವು ಕ್ರಮ ಕೈಗೊಳ್ತೀವಿ. ನನ್ನ ಪ್ರಕಾರ, ನನ್ನ ಮಾಹಿತಿ ಪ್ರಕಾರ, ನನ್ನ ಇಂಟೆಲಿಜೆನ್ಸ್ ಕಲೆಕ್ಷನ್ ಪ್ರಕಾರ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ಕ್ಲಬ್ ಇಲ್ಲ. ಇದ್ದಂದ್ರೆ ಹೇಳ್ತೀರಂದ್ರೆ ನಾನೇ ಬರ್ತೀನಿ. ಸೊ ನಮ್ಮದು ಯಾವಾಗಲೂ ನಾವು ಇಟ್ ಇಸ್ ಅ ರೊಟೀನ್ ಥಿಂಗ್. ನಾವು ಬಂದಾದ್ರೆ ಅಂದರೆ ಅವಾಗಲೇ ಸ್ಟಾಪ್ ಮಾಡಿದ್ದೀವಿ. ಇಟ್ ಈಸ್ ಕಂಟಿನ್ಯೂ. ಎಲ್ಲಿ ಆಗುತ್ತಂದರೆ ನಾವು ರ್ಯಾಂಡಮ್ ಆಗಿ ವಿಲ್ ಚೆಕ್. ಇನ್ಫಾರ್ಮೇಷನ್ ಬರೋ ಸಂದರ್ಭದಲ್ಲಿ ನಾವು 100% ಚೆಕ್ ಮಾಡ್ತಾ ಇರ್ತೀವಿ. ಅದೇ ಹೇಳ್ತಾ ಇದ್ದೀನಿ. ಕ್ಲಬ್ 2 ಕ್ಲಬ್ ಇದೆ. ಒಂದು ಜೆನ್ಯೂನ್ ಸೋಷಿಯಲ್ ಕ್ಲಬ್ಸ್, ಅಲ್ಲಿ ಯಾವುದು ಇಂಥಾಗ ಜೂಜಾಟನೋ ಬೆಟ್ಟಿಂಗ್ನೋ ಇಂಥಾಗ ಆಡಲ್ಲ. ಅದು ಫನ್ ಗೇಮ್ಸ್ ಮಾಡ್ತಾರೆ, ಕ್ರಿಕೆಟ್ ಇರ್ತದೆ, ಭಾಳಷ್ಟು ಬ್ಯಾಡ್ಮಿಂಟನ್ ಇಂಥಾಗ ಅವಕಾಶ ಇರ್ತದೆ, ಹೋಗ್ತಾರೆ, ಈವ್ನಿಂಗ್ ಮಾತಾಡ್ಕೊಂಡಿರ್ತಾರೆ. ಅಂಥ ಕ್ಲಬ್ ಭಾಳಷ್ಟು ಇದೆ ಜಿಲ್ಲೆಯಲ್ಲಿ. ಅದು ಬಿಟ್ಬಿಟ್ಟು ಗ್ಯಾಂಬ್ಲಿಂಗ್ ಮಾಡಿಸೋದಕ್ಕೆ ಅಂದರೆ ಕೆಲವೊಂದು ಇತ್ತು, ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀವಿ. ಅದು ಕಂಟಿನ್ಯೂಸ್ ಮಾನಿಟ್ರ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ಯಾವುದೋ ಈಗ ಇತ್ತೀಚೆಗೆ ಶುರುವಾಗಿದ್ದಾರೆ ಅಂದರೆ ನೀವು ಮಾಹಿತಿ ಕೊಡ್ತೀರಂದರೆ, ನನ್ನ ಮಾಹಿತಿ ಪ್ರಕಾರ ಎಲ್ಲಿಯೂ ಜೂಜಾಟ ಕ್ಲಬ್ ಅಂದರೆ ಎಲ್ಲಿಯೂ ಇಲ್ಲ. 100% ಐ ಕ್ಯಾನ್ ಅಶ್ಯೂರ್ ಯು ಇನ್ ದ ಬೆಳಗಾವಿ ಡಿಸ್ಟ್ರಿಕ್ಟ್ ಜೂಜಾಟ ಕ್ಲಬ್ ಅಂದರೆ ಎಲ್ಲಿಯೂ ಇಲ್ಲ. ಒಂದು ವೇಳೆ ಇಲ್ಲ ಸರ್ ನೀವು ಇದ್ದಂದರೆ ನೀವು ಹೇಳ್ತೀರಂದ್ರೆ 100% ಆ್ಯಕ್ಷನ್ ವಿಲ್ ಬಿ ಇನಿಷಿಯೇಟೆಡ್. ಒಂದು ವೇಳೆ ಯಾರು ಪ್ರಾರಂಭಿಸ್ತಾರಂದ್ರೆ ಅವ್ರ ಮೇಲ್ಗಡೆ ಕ್ರಮ ಕೈಗೊಳ್ತೀವಿ. ಸೊ ಇದು ಬಗ್ಗೆ ಒಂದು ಜೆನ್ಯೂನ್ ಬಿಸ್ನೆಸ್ ಒಂದು ಸೈಡ್ ನಡೀತಾ ಇದೆ, ರಿಜಿಸ್ಟರ್ಡ್ ಮನಿ ಲೆಂಡರ್ಸ್ ಇದ್ದಾರೆ, ಇನ್ನೊಂದು ಸೈಡ್ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ಇರುವವರು ಇದ್ದಾರೆ. ಇದು ಜನರು ಸ್ವಲ್ಪ ಮುಂದೆ ಬರಬೇಕು. ನೀವು ಉದಾಹರಣೆಗೆ ಎಲ್ಲಿಯೋ ಒಬ್ಬನ 10%, 100% ಇಂಟ್ರೆಸ್ಟ್ ಕೊಡ್ತೇನೆಂದರೆ ಇರುವಾಗ 6 ತಿಂಗಳಲ್ಲಿ ನಿಮ್ಮ ಹಣವನ್ನು ಡಬಲ್ ಮಾಡಿ ಕೊಡ್ತೇನೆಂದರೆ ಇಲ್ಲೋ ಸಂದರ್ಭದಲ್ಲಿ ಅದರಲ್ಲಿ ನಿಮಗೇನೋ ಸಮಸ್ಯೆ ಆಗಿಲ್ಲ ಅಂದ್ರೂ ದಯವಿಟ್ಟು ನೀವು ಪಬ್ಲಿಕ್ ಮಾಹಿತಿ ಕೊಡಿ. ಪಬ್ಲಿಕ್ ಮಾಹಿತಿ ಒಂದೇ ಒಂದು ಮಾಹಿತಿ ಒಂದು ಕೇಸ್ ಆಪಲ್ಲೇ ಹಾಕಿಬಿಡ್ತಂದ್ರೆ ಯಾರೋ ಒಂದು ವ್ಯಕ್ತಿ ಸುಮಾರು ಒಂದು 50 ಕೋಟಿಯೋ ಇಲ್ಲ 10 ಕೋಟಿಯೋ ಇವನು ವಸೂಲಿ ಮಾಡಿದ್ದಾನೆ, ನಿಮ್ಮ ಕೈಯಲ್ಲಿರೋ ಮಾಹಿತಿ ಸುತ್ತಮುತ್ತ ಇರೋರು ಭಾಳಷ್ಟು ಜನ ನೋಡ್ತಾ ಇರ್ತೀರಿ. ಇಂಥಾಗ ಮನಿ 1 ವರ್ಷದಲ್ಲಿಯೋ 6 ತಿಂಗಳಲ್ಲಿಯೋ ಯಾವುದೇ ಕಾರಣಕ್ಕೂ ಡಬಲ್ ಮಾಡೋದಕ್ಕೆ 50% ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಲೀಗಲ್ ಬಿಸ್ನೆಸ್ಸಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಇಲ್ಲೀಗಲ್ ಆಗಿ ಮಾಡುವವರೆಗೂ ಕೂಡ ಕಷ್ಟ ಇರ್ತದೆ. 100% ಕ್ರಮ ಕೈಗೊಳ್ತೀವಿ. ನಮಗೆ ಮಾಹಿತಿ, ಸಾರ್ವಜನಿಕರ ಮಾಹಿತಿ ಕೊಡಲಿ, ನೀವು ಪತ್ರಕರ್ತರಿದ್ದರೆ ನೀವು ಮಾಹಿತಿ ಕೊಡಿ, ನಾವು ಕ್ರಮ ಕೈಗೊಳ್ತೀವಿ. ಅಕ್ರಮ ಜೂಜಾಟದಂತಹ ಚಟುವಟಿಕೆಗಳು ಕಂಡು ಬಂದಲ್ಲಿ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ನೀಡುವಂತೆ ಎಸ್ಪಿ ಮನವಿ ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ.